ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ಕ್ಲಾಸಲ್ಲಿ ನಾನು ನಿಮಗೆ ಕಾರ್ಬನ್ನ ಪರಿವರ್ತನೆಯ ಸ್ವಭಾವದ ಬಗ್ಗೆ ಹೇಳ್ಕೊಡ್ತಾ ಇದ್ದೆ. ಸೊ ಇವತ್ತಿನ ಕ್ಲಾಸಲ್ಲಿ ಮೀಥೇನಿನ ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸ, ಈಥೇನಿನ ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸದ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಸ್ಟೂಡೆಂಟ್ಸ್ಗಳಿಗೆ ಏನಾಗುತ್ತೆ ಅಂತ ಹೇಳಿದರೆ, ಈ ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸವನ್ನು ಹಾಕೋದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ. ಸೊ ಹಾಗಾಗಿ ನಿಮಗೆ ಅರ್ಥ ಆಗೋ ರೀತಿಯಾಗಿ ನಾನು ನಿಮಗೆ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಮೀಥೇನಿನ ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಮೀಥೇನಿನ ಒಂದು ವಿಶೇಷತೆಯನ್ನು ತಿಳ್ಕೊಳ್ಳೋಣ. ಸೊ ಇದನ್ನು ನಾವು ಇಂಧನವಾಗಿ ಬಳಸ್ತೀವಿ. ಆಮೇಲೆ ಜೈವಿಕ ಅನಿಲ ಮತ್ತು CNGಗಳ ಪ್ರಮುಖ ಘಟಕವಾಗಿದೆ. ಅಂದ್ರೆ ನಾವೆಂತ ಹೇಳ್ತೀವಿ, ನ್ಯಾಚುರಲ್ ಗ್ಯಾಸ್ ಅಂತಲೂ ನಾವು ಇದನ್ನು ಕರಿತೀವಿ. ಯಾವುದನ್ನು? ಮೀಥೇನನ್ನು. ಇನ್ನು CNGಗಳ ಪ್ರಮುಖ ಘಟಕವಾಗಿದೆ ಅಂತ ಹೇಳ್ತಿದ್ದಾರೆ. CNG ಅಂತಂದರೆ ನಾವು ಕೆಲವೊಂದಿಷ್ಟು ವೆಹಿಕಲ್ಸ್ಗಳಿಗೆ CNGಯನ್ನು ಅಪ್ಲೈ ಮಾಡ್ತೀವಿ. ಅಂದ್ರೆ ಐದರ್ ನಾವು ಪೆಟ್ರೋಲನ್ನು ಅಥವಾ ಡೀಸೆಲನ್ನು ಹಾಕೋದಕ್ಕಿಂತ ನಾವೇನು ಮಾಡ್ತೀವಿ ಅಂತಂದರೆ CNGಯನ್ನು ಬಳಸ್ತೀವಿ. ಸೊ CNG ಲಾಂಗ್ ಫಾರ್ಮ್ ಏನಪ್ಪ ಅಂತ ಹೇಳಿದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳಿ, ಅಥವಾ ಸಂಪೀಡಿತ ನೈಸರ್ಗಿಕ ಅನಿಲ ಅಂತ ಹೇಳ್ತೀವಿ. ಸೊ ಯೂಶ್ವಲಿ ಎಲ್ಲ ಕಡೆ ಏನು ಮಾಡ್ತಾ ಇದ್ದಾರೆ, ಆಲ್ಮೋಸ್ಟ್ ಎಲ್ಲ ವೆಹಿಕಲ್ಸ್ಗಳಲ್ಲೂ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು ಏನಂತ ಹೇಳಿದ್ರೆ ಮೀಥೇನಿನ ಒಂದು ವಿಶೇಷತೆ ಆಯಿತು. ಸೊ ನನ್ನ ಕ್ಲಾಸನ್ನು ಮುಂದುವರ್ಸೋದಕ್ಕಿಂತ ಮುಂಚೆ ಮೋಸ್ಟ್ ಆಫ್ ದಿ ಕ್ಲಾಸಸ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನಾನು ಕ್ಲಾಸ್ ಮಾಡುವಾಗ ಏನು ಅಂತ ಹೇಳಿದ್ರೆ, ಒಂದು ಭಯ ಏನು ಅಂತ ಹೇಳಿದರೆ, ಹ್ಯಾಂಡ್ ರೈಟಿಂಗ್ ಬಗ್ಗೆ ನಂಗೆ ಸ್ವಲ್ಪ ಭಯ ಇದೆ. ಏನಪ್ಪ ಅಂತ ಹೇಳಿದರೆ, ಹ್ಯಾಂಡ್ ರೈಟಿಂಗು ಹೀಗಾಗ್ತಾ ಇದೆ. ಸೊ ಸ್ಟೂಡೆಂಟ್ಸ್ಗಳಿಗೆ ಅಥವಾ ಆಸ್ಪರೆಂಟ್ಸ್ಗಳಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳಿ. ಬಟ್ ಒಂದು ಒಳ ಮನಸ್ಸು ಹೇಳ್ತಾ ಇದೆ, ಇಟ್ಸ್ ನಾಟ್ ಅಬೌಟ್ ಹ್ಯಾಂಡ್ ರೈಟಿಂಗ್, ಇಟ್ಸ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾ. ಸೊ ಇವತ್ತಿನ ಕ್ಲಾಸನ್ನು ಮುಂದುವರಿಸೋಣ. ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸ ಯಾವುದ್ರದ್ದು ಅಂತ ಹೇಳಿದರೆ ಮೀಥೇನದ್ದು. ಸೊ ಮೀಥೇನಿನ ಅಣುಸೂತ್ರ ಏನಂತಂದರೆ CH4 ಆಗಿರುತ್ತೆ. ಸೊ ಈ ಮೀಥೇನಲ್ಲಿ ಏನೇನಿದೆ, ಕಾರ್ಬನ್ ಇದೆ ಮತ್ತು ಹೈಡ್ರೋಜನ್ ಇದೆ. ಸೊ ಕಾರ್ಬನಿನ ವೇಲೆನ್ಸಿ ಆಲ್ರೆಡಿ ನಮಗೆ ಗೊತ್ತಿದೆ, ಎಷ್ಟು ಅಂತ ಹೇಳಿದರೆ 4, ಆ್ಯಂಡ್ ಹೈಡ್ರೋಜನಿನ ವೇಲೆನ್ಸಿ ಎಷ್ಟಿದೆ, 1 ಇದೆ. ಸೊ ಇದನ್ನು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನಿಮಗೆ ತುಂಬ ನೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೀವು ಬೇಕಾದರೆ ಹಿಂದಿನ ಕ್ಲಾಸನ್ನು ಒಂದ್ಸರಿ ಅಬ್ಸರ್ವ್ ಮಾಡಬಹುದು. ಓಕೆ, ಸೊ ಇವಾಗ ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸವನ್ನು ನಾವು ಯಾವ ರೀತಿ ಹಾಕಬೇಕು ಅನ್ನೋದನ್ನು ನಾನೀಗ ಹೇಳ್ತಾ ಬರ್ತೀನಿ. ಸೊ ಕಾರ್ಬನ್ ಎಷ್ಟಿದೆ, ಇಲ್ಲೇ 1 ಕಾರ್ಬನ್ ಇದೆ, ಹೌದಾ? ಸೊ 1 ಕಾರ್ಬನನ್ನು ನಾನಿಲ್ಲೇ ಹಾಕಿದೆ. ಸೊ ಕಾರ್ಬನಿನ ವೇಲೆನ್ಸಿ ಎಷ್ಟು, 4 ಇದೆ. ಸೊ ಆ 4 ವೇಲೆನ್ಸಿಯನ್ನು ನಾನೇನು ಮಾಡ್ತೀನಿ, ಈ ಥರ ಬರಿತೀನಿ. ಸೊ 4 ವೇಲೆನ್ಸಿಯನ್ನು ನಾನಿಲ್ಲೇ ಬರೆದೆ. ನೆಕ್ಸ್ಟ್ ಹೈಡ್ರೋಜನ್ ಎಷ್ಟಿದೆ, 4 ಹೈಡ್ರೋಜನ್ ಇದೆ. ಅಂದರೆ ಕಾರ್ಬನಿನ ಪ್ರತಿಯೊಂದು ವೇಲೆನ್ಸಿಯನ್ನು 4 ಹೈಡ್ರೋಜನ್ಗಳು ಏನು ಮಾಡ್ತೇವೆ ಅಂತಂದರೆ ಹಂಚಿಕೊಳ್ತವೆ ಅಂತ. ಸೊ ಹೈಡ್ರೋಜನಿನ ವೇಲೆನ್ಸಿ ಎಷ್ಟು, 1. ಸೊ ಟೋಟಲಾಗಿ ಎಷ್ಟು ಹೈಡ್ರೋಜನ್ಸ್ ಇದೆ, 4 ಇದೆ. ಸೊ ಅಂದರೆ ಇಲ್ಲೊಂದು ಹೈಡ್ರೋಜನ್ ಬರೆದೆ, ಇಲ್ಲೊಂದು ಹೈಡ್ರೋಜನ್ ಬರೆದೆ, ಇಲ್ಲೊಂದು ಹೈಡ್ರೋಜನ್ನು ಮತ್ತು ಇಲ್ಲೊಂದು ಹೈಡ್ರೋಜನ್. ಈ ಹೈಡ್ರೋಜನಿನ ವೇಲೆನ್ಸಿನ ನಾನು ಇಂಟು ಮಾರ್ಕಲ್ಲಿ ತೋರಿಸ್ತೀನಿ. ಈ ಹೈಡ್ರೋಜನಿನ ವೇಲೆನ್ಸಿ, ಈ ಹೈಡ್ರೋಜನಿನ ವೇಲೆನ್ಸಿ ಮತ್ತು ಈ ಹೈಡ್ರೋಜನಿನ ವೇಲೆನ್ಸಿ. ಸೊ ಇವಾಗ ಏನು ಮಾಡಬೇಕು, ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸ ಅಂತ ಹೇಳಿದರೆ ಕಾರ್ಬನ್ನಿಗೂ ಮತ್ತು ಹೈಡ್ರೋಜನ್ ಎರಡಕ್ಕೂ ಸಮ ಆಗುವ ಹಾಗೆ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ರೌಂಡನ್ನು ಹಾಕಬೇಕಾಗತ್ತೆ. ಸೊ ಫಸ್ಟ್ ನಾನು ಹೈಡ್ರೋಜನಿಗೆ ರೌಂಡ್ ಹಾಕಿ ತೋರಿಸ್ತೀನಿ. ಸೊ ಇದು ಹೈಡ್ರೋಜನ್ನಿಗೆ ಆಯಿತು, ಅಂದರೆ 2 ಎಲೆಕ್ಟ್ರಾನ್ಸ್ ಬಂತು. ಸೊ 2 ಎಲೆಕ್ಟ್ರಾನ್ಸ್ ಬಂದಾಗ ಹತ್ತಿರದ ರಜಾನಿಲ್ಲ ಅಂತಂದರೆ ಹೀಲಿಯಂನ ಒಂದು ಎಲೆಕ್ಟ್ರಾನಿಕ್ ವಿನ್ಯಾಸಕ್ಕೆ ಇದೇನಾಗಿರುತ್ತೆ, ಸಮ ಆಗಿರುತ್ತೆ. ಸೊ ಆವಾಗ ಇದು ಯಾವುದೇ ರಾಸಾಯನಿಕ ಕ್ರಿಯೆಗಳಲ್ಲಿ ಇದು ಏನಾಗೋದಿಲ್ಲ, ಭಾಗವಹಿಸೋದಿಲ್ಲ. ಆಮೇಲೆ ಈ ಹೈಡ್ರೋಜನ್ನಿಗೆ ಬರೋಣ. ಸೊ ಈ ಥರ ರೌಂಡ್ ಹಾಕಿದರೆ ಏನಾಗುತ್ತೆ, ನಮಗೆ ಈ ಹೈಡ್ರೋಜನ್ನಿಗೆ ಈ ವೇಲೆನ್ಸಿ ತನ್ನದೇ ಆದಂತಹ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ ಮತ್ತು ಕಾರ್ಬನಿನ ಇನ್ನೊಂದು ವೇಲೆನ್ಸ್ ಎಲೆಕ್ಟ್ರಾನ್ ಸೇರಿ ಇದಕ್ಕೆ ಎಷ್ಟಾಯಿತು, 1s2 ಆಯಿತು. ಅದಾದಮೇಲೆ ಇದು ಸಹ ಅಷ್ಟೇ, ಈ ಹೈಡ್ರೋಜನ್ನು ಸಹ ಅಷ್ಟೇ, ಈ ಹೈಡ್ರೋಜನ್ನು ಸಹ ಅಷ್ಟೇ. ಸೊ ಇವಾಗ ನಾವು ಹೈಡ್ರೋಜನ್ಸ್ಗಳಿಗೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳನ್ನು ಫುಲ್ಫಿಲ್ ಮಾಡಿದ್ವಿ. ಇವಾಗ ನಾವು ಕಾರ್ಬನ್ನಿಗೆ 8 ಎಲೆಕ್ಟ್ರಾನ್ಸ್ ಬರೋ ಹಾಗೆ ನಾವೇನು ಮಾಡಬೇಕು, ರೌಂಡ್ ಹಾಕಬೇಕು. ಸೊ ಯಾವ ಥರ ಹಾಕಬೇಕು, ಆಲ್ರೆಡಿ ಇದಕ್ಕೆ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ, 1 2 3 4 ಅಂತ. ನೆಕ್ಸ್ಟ್ ಇನ್ನು 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳು ಒಂದೊಂದು ಹೈಡ್ರೋಜನಿಂದ ಏನು ಮಾಡುತ್ತದೆ, ಎಲೆಕ್ಟ್ರಾನ್ಸ್ಗಳನ್ನು ಹಂಚಿಕೊಳ್ಳುತ್ತೆ. ಸೊ ಈ ಥರ ನಾವು ರೌಂಡ್ ಹಾಕಿದರೆ ನಮಗೆ ಅದ್ರ ವೇಲೆನ್ಸಿ ಯಾವ ಥರದ ಎಲೆಕ್ಟ್ರಾನ್ ಹಂಚಿಕೆಯಾಗಿದೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಸೊ ಇಷ್ಟೇ ಸಿಂಪಲ್ ಆಗಿರುವಂಥದ್ದು. ಸೊ ನೀವು 1-2 ಸರಿ ಪ್ರಾಕ್ಟೀಸ್ ಮಾಡಿದರೆ, ಸ್ಪೆಷಲಿ ಸ್ಟೂಡೆಂಟ್ಸ್ ಯಾರಿದ್ದೀರಿ, 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಯಾರಿದ್ದೀರಿ, ಸೊ 1-2 ಸರಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಅರ್ಥ ಆಗಿಬಿಡುತ್ತೆ. ಓಕೆ, ಸೊ ಇದನ್ನು ನಾವು ನೀಟಾಗಿ ಯಾವ ಥರ ಬರಿಬೇಕು ಅಂತ. ಸೊ ಸೆಂಟ್ರಲ್ಲಿ ಕಾರ್ಬನ್ ಇದೆ, ಸೆಂಟ್ರಲಲ್ಲಿ ನಾನು ಕಾರ್ಬನ್ ಬರೆದಿದ್ದೀನಿ. ಆಮೇಲೆ 4 ಸೈಡ್ ಏನಿದೆ, ಒಂದೊಂದು ಹೈಡ್ರೋಜನ್ ಇದೆ. ಸೊ ಇಲ್ಲೊಂದು ಹೈಡ್ರೋಜನ್, ಇಲ್ಲೊಂದು ಹೈಡ್ರೋಜನು, ಇಲ್ಲೊಂದು ಹೈಡ್ರೋಜನು ಮತ್ತು ಇಲ್ಲೊಂದು ಹೈಡ್ರೋಜನ್ ಅಂತ. ಇವಾಗ
ಈ ಹೈಡ್ರೋಜನ್ ಮತ್ತು ಈ ಕಾರ್ಬನ್ ಮಧ್ಯೆ 2 ಎಲೆಕ್ಟ್ರಾನ್ಸ್ಗಳ ಹಂಚಿಕೆಯಾಗಿದೆ. 2 ಎಲೆಕ್ಟ್ರಾನ್ಸ್ಗಳ ಹಂಚಿಕೆಯಾದರೆ ಅಲ್ಲಿ ಎಷ್ಟು ಬಾಂಡ್ ಬರಬೇಕು? 1 ಬಾಂಡ್ ಬರಬೇಕು. ಸೊ 1 ಬಾಂಡನ್ನು ಬರೆದೆ. ಆಮೇಲೆ ಈ ಹೈಡ್ರೋಜನ್ ಮತ್ತು ಈ ಕಾರ್ಬನ್ಗೆ ಅಂದರೆ 1 ಬಾಂಡ್ ಅಂದರೆ 2 ಎಲೆಕ್ಟ್ರಾನ್ಸು ಹಂಚಿಕೆಯಾಗಿದೆ ಅಂತ. ಸೊ ಈ ಕಾರ್ಬನ್ ಮತ್ತು ಈ ಹೈಡ್ರೋಜನ್ಗೆ 1 ಬಾಂಡು, ಈ ಕಾರ್ಬನ್ ಮತ್ತು ಈ ಹೈಡ್ರೋಜನ್ಗೆ ಇನ್ನೊಂದು ಬಾಂಡ್. ಸೊ ಇವಾಗ CH4ದ ಒಂದು ಸ್ಟ್ರಕ್ಚರ್ ಏನು ಅಂತ ಹೇಳಿದರೆ ನಾವು ಇದನ್ನು ಬರಿತೀವಿ. ಆಮೇಲೆ ಅದ್ರ ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸ ಅಂತಂದರೆ ಇದನ್ನು ನಾವು ಬರಿತೀವಿ. ಸೊ ಇವಾಗ ಈ ಫಾರ್ಮುಲಾ ಹೆಂಗೆ ಬಂತು? ಒಂದು C ಇದೆ, 4 1 2 3 4 ಹೈಡ್ರೋಜನ್ಸ್ ಇದೆ, CH4 ಆಯಿತು. ಸೊ ಈ ಥರ ನಾವೇನು ಮಾಡಬೇಕು? ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸವನ್ನು ಬರಿಬೇಕಾಗತ್ತೆ. ಸೊ ಜಾಸ್ತಿ ನೀವು ಎಕ್ಸ್ಪ್ಲನೇಷನ್ ಮಾಡೋ ಅಗತ್ಯ ಇಲ್ಲ. ನಿಮಗೆ ಜಸ್ಟ್ ಏನಪ್ಪ ಅಂತ ಹೇಳಿದರೆ ಅದ್ರ ಸೂತ್ರ ಗೊತ್ತಿರಬೇಕು, ಕಾರ್ಬನಿನ್ ವೇಲೆನ್ಸಿ ಮತ್ತು ಹೈಡ್ರೋಜನಿನ್ ವೇಲೆನ್ಸಿ. ಆಮೇಲೆ ಯಾವ ಥರ ಬರಿಬೇಕು ಅನ್ನುವಂಥದ್ದನ್ನು ಬರೆದುಬಿಟ್ರೆ ನಿಮಗೆ ಮಾರ್ಕ್ಸ್ ಈಸಿಯಾಗಿ ಬಂದುಬಿಡುತ್ತೆ. ಓಕೆ, ನೆಕ್ಸ್ಟು ಸಹವೇಲೆನ್ಸಿಯ ಬಂಧದಿಂದ ಉಂಟಾದಂತಹ ಸಂಯುಕ್ತಗಳಲ್ಲಿ ದ್ರವಣ ಬಿಂದು ಅಂದರೆ ಮೆಲ್ಟಿಂಗ್ ಪಾಯಿಂಟ್, ಕುದಿ ಬಿಂದು ಮತ್ತು ಬಾಯ್ಲಿಂಗ್ ಪಾಯಿಂಟು ತುಂಬ ಕಡಿಮೆ ಇರುತ್ತೆ. ಆಮೇಲೆ ವಿದ್ಯುತ್ತಿನ ಇವು ದುರ್ಬಲ ವಾಹಕಗಳಾಗಿರ್ತವೆ. ಯಾವುದೇ ಒಂದು ಕಾರ್ಬನ್ ಸಂಯುಕ್ತವನ್ನು ನೀವು ತಗೊಳ್ಳಿ, ಆ ಕಾರ್ಬನ್ ಸಂಯುಕ್ತಗಳು ಏನಂತ ಹೇಳಿದರೆ ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿರ್ತವೆ. ಸೊ ಯಾಕೆ ದುರ್ಬಲ ವಾಹಕಗಳಾಗಿರ್ತವೆ ಅಂತ ಹೇಳಿದ್ರೆ ಇವು ಎಲೆಕ್ಟ್ರಾನ್ಸ್ಗಳನ್ನು ಹಂಚಿಕೆ ಮಾಡ್ಕೊಂಡಿರ್ತವೆ. ಸೊ ಎಲೆಕ್ಟ್ರಾನ್ಸ್ಗಳನ್ನು ಹಂಚಿಕೆ ಮಾಡ್ಕೊಳ್ಳೋದ್ರಿಂದ ಅಲ್ಲೇನಾಗಿರುತ್ತೆ, ಎಲೆಕ್ಟ್ರಿಸಿಟಿಯಲ್ಲಿ ಪಾಸ್ ಆಗೋದಿಲ್ಲ. ಆದರೆ ಅದೇ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ತಗೊಂಡಾಗ ಅಥವಾ ಎಲೆಕ್ಟ್ರಾನ್ನ ಏನಂತ ಹೇಳ್ತೀವಿ ಕಳ್ಕೊಳ್ಳೋದು ಅಥವಾ ಪಡ್ಕೊಳ್ಳೋದು ಅಂತ ತೊಗೊಂಡಾಗ ಏನಾಗುತ್ತೆ, ಅಲ್ಲಿ ವಿದ್ಯುತ್ತಿನ ಉತ್ತಮ ವಾಹಕಗಳಾಗಿರ್ತವೆ. ಫಾರ್ ಎಕ್ಸಾಂಪಲ್ ನಾವೀಗ NaCl ಅಂತ ಹೇಳ್ತೀವಿ, MgCl2 ಅಂತ ಹೇಳ್ತೀವಿ. ಇವೆಲ್ಲ ಏನಪ್ಪ ಅಂತಂದರೆ ವಿದ್ಯುತ್ತಿನ ಉತ್ತಮ ವಾಹಕಗಳು. ಯಾಕೆಂತಂದರೆ Na ಮತ್ತು Cl ಮಧ್ಯೆ ಅಯೋನಿಕ್ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ. ಅಂದರೆ MgCl ಜೊತೆಗೆ ಏನಾಗಿರುತ್ತೆ ಅಂತ ಮಧ್ಯೆ ಏನಾಗಿರುತ್ತೆ ಅಂತ ಹೇಳಿದರೆ ಅಯೋನಿಕ್ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ. ಸೊ ಇದು ಕೋವ್ಯಾಲೆಂಟ್ ಬಾಂಡು ಮತ್ತು ಇದೇನಂತಂದರೆ ಅಯೋನಿಕ್ ಬಾಂಡು. ಸೊ ಎರಡೂ ಸಹ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ನಿಮಗೆ ವಿದ್ಯುತ್ತಿನ ಉತ್ತಮ ವಾಹಕಗಳು ಅಂತ ನಾವು ಇವುಗಳನ್ನು ಹೇಳ್ಬೋದು. ಆದರೆ ಯಾವುದೇ ಒಂದು ಕಾರ್ಬನಿನ ಒಂದು ಸಂಯುಕ್ತಗಳನ್ನು ತಗೊಳ್ಳಿ, ಅಲ್ಲೇನಾಗಿರುತ್ತೆ ಅಂತಂದರೆ ಅವು ವಿದ್ಯುತ್ತಿನ ದುರ್ಬಲ ವಾಹಕಗಳು ಆಗಿರ್ತವೆ. ಯಾಕೆ ಅಂತಂದರೆ ಬಿಕಾಸ್ ಆಫ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ವಿತ್ ಈಚ್ ಅದರ್. ಸೊ ಇನ್ನೊಂದು ಮಾಲಿಕ್ಯೂಲ್ ಇದೆ, ಯಾವುದಪ್ಪ ಅಂತ ಹೇಳಿದ್ರೆ ಈಥೇನ್ನ ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸ ಅಂತ. ಸೊ ಇದನ್ನು ನಾವು ಯಾವ ಥರ ಬರಿಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಮೊದಲೇದಾಗಿ ಈಥೇನಿನ ಸೂತ್ರ ಏನು, ಅಣು ಸೂತ್ರ ಏನು ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಇದರ ಅಣುಸೂತ್ರ ಏನು ಅಂತಂದರೆ C2H6 ಅಂತ. ಆಲ್ರೆಡಿ ನಿಮಗೆ ಮತ್ತೆ ಗೊತ್ತಿದೆ ಕಾರ್ಬನ್ನಿನ ಒಂದು ವೇಲೆನ್ಸಿ ಎಷ್ಟು, ಕಾರ್ಬನ್ ವೇಲೆನ್ಸಿ ಎಷ್ಟು ಅಂತ ಹೇಳಿದರೆ 4 ಅಂತ, ಮತ್ತು ಹೈಡ್ರೋಜನಿನ ವೇಲೆನ್ಸಿ ಎಷ್ಟು ಅಂತಂದರೆ 1 ಅಂತ. ಓಕೆ, ಸೊ ಇವಾಗ ಇದಕ್ಕೆ ಯಾವ ರೀತಿಯಾಗಿ ನಾವು ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸವನ್ನು ಹಾಕ್ತೀವಿ ಅಂತ. ಸೊ C ಎಷ್ಟಿದೆ ಇಲ್ಲಿ? 2 ಇದೆ, ಹೌದಾ? ಸೊ 2 ಏನಂತ ಬರಿತೀವಿ ನಾವಿಲ್ಲಿ? ಕಾರ್ಬನನ್ನು ನಾನಿಲ್ಲೇ ಬರಿತೀನಿ. ನೆಕ್ಸ್ಟು ಹೈಡ್ರೋಜನ್ಸ್ ಎಷ್ಟಿದೆ? 6 ಇದೆ. ಸೊ 6 ಹೈಡ್ರೋಜನ್ಸು 2 ಕಾರ್ಬನ್ ಏನಿದೆ ಅವುಗಳೇನು ಮಾಡುತ್ತವೆ ಅಂದರೆ ಹೈಡ್ರೋಜನ್ಸ್ಗಳನ್ನು ಈಕ್ವಲ್ ಆಗಿ ಶೇರ್ ಮಾಡ್ಕೊಂಡಿರ್ತವೆ. ಸೊ ಅಂದರೆ ಒಂದು ಕಾರ್ಬನ್ಗೆ 3 ಹೈಡ್ರೋಜನ್ಸು ಬರೋ ಹಾಗೆ ನಾವು ಬರಿಬೇಕಾಗುತ್ತೆ. ಸೊ ಇಲ್ಲೊಂದು ಹೈಡ್ರೋಜನ್ನು, ಇಲ್ಲೊಂದು ಹೈಡ್ರೋಜನ್ನು, ಇಲ್ಲೊಂದು ಹೈಡ್ರೋಜನ್ನು, ಇದು ಕಾರ್ಬನ್ ನಂಬರ್ 1 ಅಂತ. ಸೊ ಇದನ್ನು ನಾನು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ಇದು ಕಾರ್ಬನ್ ನಂಬರ್ 2 ಅಂತ. ಸೊ ಇಲ್ಲೊಂದು ಹೈಡ್ರೋಜನ್ನು, ಇದಕ್ಕೆ ಮತ್ತೆ 3 ಹೈಡ್ರೋಜನ್ಸ್ ಬರುತ್ತೆ ಈ ಥರ. ಓಕೆ, ಸೊ ಇವಾಗ ನಾವು ಯಾವ ಥರ ಏನಂತ ಹೇಳ್ತೀವಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳನ್ನು ಯಾವ ಥರ ಬರಿಬೇಕು ಅಂತ. ಸೊ ಈ ಕಾರ್ಬನ್ಗೆ ಆಲ್ರೆಡಿ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಸೊ ಆ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳನ್ನು ನಾನಿಲ್ಲಿ ಬರಿತೀನಿ. 1 2 3 4. ಓಕೆ, ಆ್ಯಂಡ್ ಈ ಕಾರ್ಬನ್ಗೂ ಸಹ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಸೊ 1 2 3 4. ಓಕೆ, ಸೊ ಕಾರ್ಬನಿನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳನ್ನು ಆಲ್ರೆಡಿ ಬರೆದ್ವಿ. ಮುಂದಿಂದು ಏನು ಅಂತಂದರೆ ಹೈಡ್ರೋಜನಿಂದ ಬರೀಬೇಕು. ಸೊ ಇದಕ್ಕೊಂದಿದೆ, ಇದಕ್ಕೊಂದು, 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 ಇದಕ್ಕೊಂದು ಮತ್ತು ಇದಕ್ಕೊಂದು. ಓಕೆ, ಸೊ ಇವಾಗ ಏನು ಮಾಡಬೇಕು, ಪ್ರತಿಯೊಂದು ಕಾರ್ಬನ್ಗೂ 8 ಎಲೆಕ್ಟ್ರಾನ್ಸ್ಗಳು ಬರಬೇಕು. ಆ್ಯಂಡ್ ಪ್ರತಿಯೊಂದು ಹೈಡ್ರೋಜನ್ಸ್ಗೂ 2 ಎಲೆಕ್ಟ್ರಾನ್ ಬರೋ ಹಾಗೆ ನಾವು ರೌಂಡನ್ನು ಹಾಕಬೇಕಾಗತ್ತೆ. ಸೊ ಇಲ್ಲಿ ಕಾರ್ಬನ್ ನಂಬರ್ 1, ಕಾರ್ಬನ್ ನಂಬರ್ 2 ಅನ್ನೋದನ್ನು ನೀವು ಮೆನ್ಷನ್ ಮಾಡಿದರೂ ಓಕೆ, ಮಾಡದೇ ಇದ್ದರೂ ಓಕೆ, ಮಾಡಲೇಬೇಕು ಅಂತ ಏನೂ ಇಲ್ಲ. ಸೊ ಫಸ್ಟ್ ನಾವು ಹೈಡ್ರೋಜನ್ಸನ್ನು ಸರಿ ಮಾಡಿಬಿಡೋಣ. ಸೊ ಫಸ್ಟ್ ಹೈಡ್ರೋಜನನ್ನು ಸರಿ ಮಾಡಿಬಿಡ್ತೀನಿ. ಸೊ ಎಲ್ಲ ಹೈಡ್ರೋಜನ್ಸನ್ನು ನಾನು ಸರಿ ಮಾಡಿದೆ. ಸೊ ಪ್ರತಿಯೊಂದು ಹೈಡ್ರೋಜನ್ಸಿಗೂ 2 ಎಲೆಕ್ಟ್ರಾನ್ಸ್ ಬರೋ ಹಾಗೆ ನಾವೇನು ಮಾಡ್ತೀವಿ, ರೌಂಡನ್ನು ಹಾಕ್ತೀವಿ.
ಸೊ ಇವಾಗ ಫಸ್ಟ್ ಕಾರ್ಬನಿಗೆ ಬರೋಣ. ಸೊ ಫಸ್ಟ್ ಕಾರ್ಬನ್ನಲ್ಲಿಗೆ ಎಷ್ಟು ಬೇಕು ನಮಗೆ ಎಲೆಕ್ಟ್ರಾನ್ಸ್ಗಳು, ಅದನ್ನು ನಾವು ನೋಡ್ಕೋಬೇಕಾಗತ್ತೆ. ಆಲ್ರೆಡಿ ಇದಕ್ಕೆ 4 ಇದೆ, 1 2 3 4 ಅಂತ. ಸೊ ಅದಕ್ಕೆ ಇನ್ನೂ 4 ಬೇಕು. ಸೊ ಆ 4 ಎಲೆಕ್ಟ್ರಾನ್ಸ್ಗಳನ್ನು ಏನು ಮಾಡುತ್ತೆ, ಆಲ್ರೆಡಿ 3 ಹೈಡ್ರೋಜನ್ ಕಡೆಯಿಂದ 1 2 3 ಎಲೆಕ್ಟ್ರಾನ್ಸನ್ನು ತೊಗೊಂಡ್ಬಿಡುತ್ತೆ. ಸೊ ಇನ್ನೊಂದು ಬೇಕಲ್ಲ ಅದಕ್ಕೆ. ಸೊ ಆ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ಸನ್ನು ಇನ್ನೊಂದು ಕಾರ್ಬನ್ ಏನಿದೆ ಆ ಕಾರ್ಬನಿಂದ ಏನು ಮಾಡುತ್ತೆ, ಅದು ಶೇರ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿದೆಯಲ್ಲ, ಸೊ ಈ ಒಂದು ಎಲೆಕ್ಟ್ರಾನನ್ನು ಏನು ಮಾಡುತ್ತೆ, ಅದು ಶೇರ್ ಮಾಡ್ಕೊಳ್ಳುತ್ತೆ. ಸೊ ಅದನ್ನು ನಾವು ಯಾವ ಥರ ಬರಿಬೇಕು ಅಂತ, ಸೊ ಇದನ್ನು ನಾನು ನಿಮಗೆ ಬೇರೆ ಇಂಕಲ್ಲಿ ತೋರಿಸ್ತೀನಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ಸೊ ರೌಂಡ್ ಹಾಕುವಾಗ ಫಿಗರ್ ಸ್ವಲ್ಪ ತಪ್ಪಾಗ್ಬೋದು, ಬಟ್ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ನಾನು ಮಾಡ್ತಾಯಿದ್ದೀನಿ. ಓಕೆ, ಸೊ ಇವಾಗ ಕಾರ್ಬನ್ ನಂಬರ್ 1ಗೆ ಎಣ್ಸೋಣ ಎಷ್ಟು ಎಲೆಕ್ಟ್ರಾನ್ಸ್ ಬಂತು ಅಂತ. 1 2 3 4 5 6 7 8. ಓಕೆ, ಸೊ ಕಾರ್ಬನ್ ನಂಬರ್ 1ಗೆ 8 ಎಲೆಕ್ಟ್ರಾನ್ಸ್ಗಳು ಬಂದುಬಿಡ್ತು. ಇವಾಗ ಕಾರ್ಬನ್ ನಂಬರ್ 2ಗೆ 8 ಎಲೆಕ್ಟ್ರಾನ್ಸ್ ಬರೋ ಹಾಗೆ ನಾವು ರೌಂಡನ್ನು ಹಾಕಬೇಕಾಗುತ್ತೆ. ಸೊ ಯಾವ ಥರ ಹಾಕೋದು ನೋಡಿ. ಓಕೆ, ಸೊ ಇವಾಗ ಎಣ್ಸೋಣ. 1 2 3 4 5 6 7 8. ಓಕೆ, ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಇವಾಗ ಇಲ್ಲಿ ಮಿಡಲ್ ಏನಿದೆ ಅಲ್ಲ, ಇದು ಎರಡಕ್ಕೂ ಸಂಬಂಧಪಡುವಂಥದ್ದು. ಓಕೆ, ಸೊ ಇದನ್ನು ಈ ಥರ ನೀವು ಮಾರ್ಕ್ ಹಾಕಿದರೂ ಓಕೆ, ಹಾಕದೇ ಇದ್ರೂ ಓಕೆ. ಸೊ ಇವಾಗ ನಾವು ಯಾವ ಥರ ಇದನ್ನು ಬಿಡಿಸಿ ಬರಿಬೇಕು ಅಂತ. ಸೊ ಎಷ್ಟು ಕಾರ್ಬನ್ ಇದೆ ಇಲ್ಲಿ, 1 ಕಾರ್ಬನ್ 2 ಕಾರ್ಬನ್. ಸೊ ಆ 2 ಕಾರ್ಬನ್ಸನ್ನು ನಾನಿಲ್ಲಿ ಬರಿತೀನಿ. ಆಮೇಲೆ ಹೈಡ್ರೋಜನ್ಸನ್ನು ಬರೆಯೋಣ. ಸೊ 1 2 3, ಈ ಹೈಡ್ರೋಜನಿಗೆ 1 2 3, ಈ ಕಾರ್ಬನ್ಗೆ 1 2 3. ಓಕೆ, ಸೊ ಇವಾಗ ಬಾಂಡನ್ನು ಯಾವ ಥರ ಬರಿಬೇಕು ಅಂತ. ಸೊ ಈ ಕಾರ್ಬನ್ನು ಮತ್ತು ಈ ಹೈಡ್ರೋಜನ್ ಮಧ್ಯೆ 2 ಎಲೆಕ್ಟ್ರಾನ್ಸ್ ಶೇರ್ ಆಗಿರೋದ್ರಿಂದ ಸಿಂಗಲ್ ಬಾಂಡ್. ಇಲ್ಲಿನೂ ಸಹ ಸಿಂಗಲ್ ಬಾಂಡು, ಇಲ್ಲಿನೂ ಸಹ ಸಿಂಗಲ್ ಬಾಂಡ್, ಇಲ್ಲೂ ಸಿಂಗಲ್ ಬಾಂಡು, ಇಲ್ಲೂ ಸಿಂಗಲ್ ಬಾಂಡು, ಇಲ್ಲೂ ಸಿಂಗಲ್ ಬಾಂಡ್. ಆ್ಯಂಡ್ ಕಾರ್ಬನ್ ಮತ್ತು ಕಾರ್ಬನ್ ಮಧ್ಯೆ ಎಷ್ಟು ಎಲೆಕ್ಟ್ರಾನ್ಸ್ಗಳು ಶೇರ್ ಆಗಿದೆ ನೋಡಿ, ಇಲ್ಲಿ 2 ಎಲೆಕ್ಟ್ರಾನ್ಸ್ಗಳು ಮಾತ್ರ ಶೇರ್ ಆಗಿದೆ. ಸೊ 2 ಎಲೆಕ್ಟ್ರಾನ್ಸ್ಗಳು ಶೇರ್ ಆದರೆ ಏನಾಗುತ್ತೆ, ಇಲ್ಲಿ ಸಿಂಗಲ್ ಬಾಂಡ್ ಬರುತ್ತೆ. ಅಂದರೆ ಕಾರ್ಬನ್ ಮಧ್ಯೆ ಏನಾಗುತ್ತೆ, ಇಲ್ಲಿ ಸಿಂಗಲ್ ಬಾಂಡ್ ಬರುತ್ತೆ. ಸೊ ಈಥೇನನ್ನು ನಾವು ಇಂಗ್ಲೀಷಲ್ಲಿ ಈ ಥರ ಬರಿತೀವಿ. ANE ಅನ್ನೋದನ್ನು ಏನಿದೆ, ಈ ANE ಅಂತಂದರೆ ಪ್ರತಿಯೊಂದರಲ್ಲೂ ಏನಾಗಿರುತ್ತೆ ಅಂದರೆ ಸಿಂಗಲ್ ಬಾಂಡ್ ಇರುತ್ತೆ ಅಂತ ಅರ್ಥ. ENE ಅಂತಂದರೆ ಡಬಲ್ ಬಾಂಡ್ ಇರುತ್ತೆ ಅಂತ ಅರ್ಥ. YNE ಅಂತಂದ್ರಲ್ಲಿ ಟ್ರಿಬಲ್ ಬಾಂಡ್ ಇರುತ್ತೆ. ಯಾವುದ್ರ ಮಧ್ಯೆ, ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಮತ್ತು ಟ್ರಿಬಲ್ ಬಾಂಡ್ ಬರ್ತಾ ಬರುತ್ತೆ. ಸೊ ಇದನ್ನು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನೀಟಾಗಿ ತುಂಬ ಚೆನ್ನಾಗಿ ಹೇಳ್ಕೊಡ್ತೀನಿ. ಯಾಕಂದರೆ ನನಗೆ ಈ ಟಾಪಿಕ್ ಅಂದರೆ ತುಂಬ ಇಷ್ಟ. ಇದನ್ನು ನಿಮಗೆ ಇನ್ನೂ ಚೆನ್ನಾಗಿ ಹೇಳ್ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ಇವಾಗ ಇದು ಅಣುಸೂತ್ರ C2H6 ಬರ್ತಾ ಇಲ್ಲ ಅನ್ನೋದನ್ನು ನಾವೀಗ ಚೆಕ್ ಮಾಡಬೇಕು. ಸೊ ಕಾರ್ಬನ್ಸ್ ಎಷ್ಟಿದೆ, 2 ಇದೆ. ಸೊ C2. H6 ಎಷ್ಟು ಕರೆಕ್ಟಾ, H 6 ಇದ್ದಾವ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ಕೋಬೇಕು. 1 2 3 4 5 6 C2H6. ಅಂದರೆ ನಾವಿಲ್ಲೇನು ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸ ಹಾಕ್ತೀವಿ, ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸ ಹಾಕಿದ ಮೇಲೆ ನಾವಿಲ್ಲೊಂದು ಸ್ಟ್ರಕ್ಚರನ್ನು ಬರಿತೀವಿ. ಆ ಸ್ಟ್ರಕ್ಚರು ಮತ್ತು ಈ ಅಣುಸೂತ್ರಕ್ಕೆ ಏನಾಗಬೇಕು ಅಂತಂದರೆ ಸಮ ಆಗಬೇಕು, ಸರಿ ಹೊಂದಬೇಕು. ಅಂದಾಗ ಮಾತ್ರ ಇದು ನಮ್ಮದು ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸ ಕರೆಕ್ಟ್ ಆಗಿದೆ ಅಂತ ಅರ್ಥ ಆಗುತ್ತೆ. ಓಕೆ, ಸೊ ನಾವೀಗ ಇನ್ನೊಂದು ಸಂಯುಕ್ತವನ್ನು ಸ್ಟಡಿ ಮಾಡೋಣ. ಯಾವುದಂತ ಹೇಳಿದ್ರೆ ನಮ್ಮ ಕಾರ್ಬನಿಂದು ಯಾವುದಂದರೆ ಈಥೀನನ ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸ. ಇಲ್ಲಿ ನೋಡಿ ENE ಅಂತ ಬರೆದಿದ್ದೀನಿ. ಸೊ ENE ಅಂತಂದರೆ ಎಲ್ಲಾದರೂ 2 ಡಬಲ್ ಬಾಂಡ್ ಬರಬೇಕು. ಸೊ ಆ ಡಬಲ್ ಬಾಂಡ್ ಬರೋ ಹಾಗೆ ನಾವೇನು ಮಾಡ್ತೀವಿ ಅಂದರೆ ಈ ಒಂದು ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸವನ್ನು ಹಾಕ್ತೀವಿ. ಓಕೆ, ಸೊ ಇವಾಗ ಫಸ್ಟು ಈಥೀನಿನ ಒಂದು ಅಣುಸೂತ್ರ ಏನು ಅಂತ ನೋಡೋಣ. ಈಥೀನಿನ ಅಣುಸೂತ್ರ C2H4 ಅಂತ. ಓಕೆ, ಸೊ ಇವಾಗ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಇಲ್ಲಿ 4 ಹೈಡ್ರೋಜನ್ಸ್ ಇದೆ. 4 ಹೈಡ್ರೋಜನ್ ಅಂದರೆ 2 ಕಾರ್ಬನ್ಗೆ 2 ಹೈಡ್ರೋಜನ್ ಬರೋ ಹಾಗೆ ನಾವು ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸವನ್ನು ಹಾಕಬೇಕು. ಸೊ 2 ಕಾರ್ಬನ್ ಇದೆ. ಸೊ ಇಲ್ಲೊಂದು ಕಾರ್ಬನ್ ಬರದೆ, ಇಲ್ಲೊಂದು ಕಾರ್ಬನ್ ಬರದೆ. ಸೊ ಹೈಡ್ರೋಜನ್ಸ್ ಎಷ್ಟಿದೆ, ಇಲ್ಲೇ 2 ಇದೆ. ಸೊ ಇಲ್ಲೊಂದು ಹೈಡ್ರೋಜನ್ನು ಮತ್ತು ಇಲ್ಲೊಂದು ಹೈಡ್ರೋಜನ್ನು, ಈ ಕಡೆ ಒಂದು ಹೈಡ್ರೋಜನ್ನು ಮತ್ತು ಈ ಕಡೆ ಒಂದು ಹೈಡ್ರೋಜನನ್ನು ಬರದೆ. ಸೊ ಇವಾಗ ಏನು ಮಾಡಬೇಕು ನಾವು, ಏನಂತ ಹೇಳ್ತೀವಿ, ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳನ್ನು ನಾವಿಲ್ಲಿ ಬರೀಬೇಕಾಗುತ್ತೆ. ಸೊ ಆಲ್ರೆಡಿ ನಿಮಗೆ ಗೊತ್ತಿದೆ ಹೈಡ್ರೋಜನಿನ ವೇಲೆನ್ಸಿ ಎಷ್ಟು ಅಂತಂದರೆ 1 ಅಂತ. ಅದನ್ನು ನಾನಿಲ್ಲಿ ಇಂಟು ಮಾರ್ಕಲ್ಲಿ ತೋರಿಸ್ತೀನಿ. ಇದಕ್ಕೊಂದಿದೆ, ಇದಕ್ಕೊಂದಿದೆ, ಇದಕ್ಕೊಂದಿದೆ ಮತ್ತು ಇದಕ್ಕೊಂದಿದೆ. ಅದೇ ರೀತಿಯಾಗಿ ಕಾರ್ಬನಿನ ವೇಲೆನ್ಸಿ ಎಷ್ಟಿದೆ ಅಂದರೆ 4 ಇದೆ. 1 2, ಆಮೇಲೆ ಇಲ್ಲಿ ಯಾವುದೇ ಹೈಡ್ರೋಜನ್ಸ್ ಇಲ್ಲ. ಸೊ ಹಾಗಾಗಿ 2 ಏನಂತ ಹೇಳ್ತೀವಿ, ವೇಲೆನ್ಸಿಯನ್ನು ನಾವು ಇಲ್ಲಿ ಬರಿಬೇಕಾಗುತ್ತೆ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಥವಾ ವೇಲೆನ್ಸಿಯನ್ನು ನಾವು ಇಲ್ಲಿ ಬರಿಬೇಕಾಗುತ್ತೆ. ಆ್ಯಂಡ್ ಈ ಕಾರ್ಬನಿಗೆ ಬರೋಣ.
1 ಮತ್ತು ಇಲ್ಲಿ 2 ಇನ್ನು 2 ಇದೆ. ಸೊ ಈ ಕಡೆ ಯಾವುದೇ ಹೈಡ್ರೋಜನ್ ಇಲ್ಲ. ಸೊ ಹಾಗಾಗಿ ಆ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳನ್ನು ನಾನಿಲ್ಲೇ ಮಧ್ಯದಲ್ಲಿ ಬರಿತೀನಿ. ಓಕೆ. ಸೊ ಇವಾಗ ಇದು ಸ್ಟ್ರಕ್ಚರನ್ನು ಬರೆದ್ವಿ. ಇವಾಗ ನಾವೇನು ಮಾಡಬೇಕು, ರೌಂಡನ್ನು ಹಾಕಬೇಕು. ಸೊ ರೌಂಡನ್ನು ಹಾಕೋದ್ರಿಂದ ಏನಾಗುತ್ತೆ, ನಮಗೆ ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸ ಕರೆಕ್ಟ್ ಆಗಿದೆಯೋ ಇಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಯಾವಾಗಲೂ ಏನು ಮಾಡಬೇಕು, ಹೈಡ್ರೋಜನ್ಸ್ಗೆ ಸರಿ ಮಾಡಬೇಕು. ಸೊ ಹೈಡ್ರೋಜನ್ಗೆ ನಾವು ಸರಿ ಮಾಡಬೇಕು ಫಸ್ಟು. ಸೊ ಎಲ್ಲ ಹೈಡ್ರೋಜನ್ಸ್ಗೂ 2 ಎಲೆಕ್ಟ್ರಾನ್ಸ್ಗಳು ಬಂತು. ಸೊ ಹೈಡ್ರೋಜನ್ಗೆ 2 ಎಲೆಕ್ಟ್ರಾನ್ಸ್ ಬಂದಿದೆ ಅಂದರೆ ಅದು ಹೀಲಿಯಂನ ಒಂದು ಎಲೆಕ್ಟ್ರಾನಿಕ್ ವಿನ್ಯಾಸಕ್ಕೆ ಸಮ ಆಗುತ್ತೆ. ಸೊ ಇದು ಕಾರ್ಬನ್ ನಂಬರ್ 1 ಆ್ಯಂಡ್ ಇದು ಕಾರ್ಬನ್ ನಂಬರ್ 2. ಸೊ ಇದಕ್ಕೆ 8 ಎಲೆಕ್ಟ್ರಾನ್ಸ್ ಬರೋ ಹಾಗೆ ನಾವೇನು ಮಾಡ್ತೀವಿ, ರೌಂಡನ್ನು ಹಾಕ್ತೀವಿ. ಓಕೆ. ಸೊ ಇದಕ್ಕೆ ಆಲ್ರೆಡಿ 4 ಇದೆ. 1 2 3 4 ಮತ್ತು 2 ಹೈಡ್ರೋಜನ್ಸ್ ಇದೆ. ಓಕೆ, 5 6. ಸೊ ಇನ್ನೂ 2 ಎಲೆಕ್ಟ್ರಾನ್ಸ್ ಬೇಕಲ್ಲ. ಆ 2 ಎಲೆಕ್ಟ್ರಾನ್ಸನ್ನು ಈ ಕಾರ್ಬನ್ ಏನಿದೆ, ಸೆಕೆಂಡ್ ಕಾರ್ಬನ್ ಏನಿದೆ, ಆ ಸೆಕೆಂಡ್ ಕಾರ್ಬನಿನ 2 ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳನ್ನು ಇದೇನು ಮಾಡುತ್ತೆ, ಶೇರ್ ಮಾಡ್ಕೊಳ್ಳುತ್ತೆ. ಓಕೆ. ಸೊ ರೌಂಡ್ ಹಾಕೋಣ ಈಗ. ಓಕೆ. ಸೊ ಇವಾಗ ಎಣಿಸಿ ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ. 1 2 3 4 5 6 7 8. ಓಕೆ, ಸರಿಯಾಗಿದೆನಾ? ಓಕೆ. ಆ್ಯಂಡ್ ಸೆಕೆಂಡ್ ಕಾರ್ಬನಿಗೆ ಬರೋಣ. ಸೆಕೆಂಡ್ ಕಾರ್ಬನಿಗೆ ಆಲ್ರೆಡಿ 1 2 3 4 ಇದೆ. ಸೊ ಇನ್ನೂ ಎಷ್ಟು ಬೇಕು ಅದಕ್ಕೆ, 6 ಇದೆ. ಈಗ 1 2 3 4 5 6 ಇದೆ. ಸೊ ಇನ್ನೂ 2 ಬೇಕಲ್ಲ. ಸೊ ಆ 2 ಎಲೆಕ್ಟ್ರಾನನ್ನು ಈ ಒಂದು ಕಾರ್ಬನಿನ ಏನಿದೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅವುಗಳ ಜೊತೆಗೆ ಅದೇನು ಮಾಡುತ್ತೆ, ಶೇರ್ ಮಾಡ್ಕೊಳ್ಳುತ್ತೆ. ಸೊ ಈ ಥರ. ಓಕೆ. ಸೊ ಇವಾಗ ಎಣಿಸಿ ಸೆಕೆಂಡ್ ಕಾರ್ಬನ್ಗೆ ಎಷ್ಟು ಎಲೆಕ್ಟ್ರಾನ್ಸ್ ಬಂತು ಅಂತ. 1 2 3 4 5 6 7 8. ಸೊ ಈ ಕಾರ್ಬನ್ಗೂ 8 ಎಲೆಕ್ಟ್ರಾನ್ಸ್ ಬಂತು, ಈ ಕಾರ್ಬನ್ಗೂ 8 ಎಲೆಕ್ಟ್ರಾನ್ಸ್ ಬಂತು. ಅಂದಾಗ ಮಾತ್ರ ನಮ್ಮದು ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸ ಕರೆಕ್ಟ್ ಆಗಿದೆ ಅಂತ ಅರ್ಥ. ಓಕೆ. ಸೊ ಇವಾಗ ನಾವು ನಾರ್ಮಲ್ ಆಗಿರುವಂಥ ಫಾರ್ಮುಲಾ ಅಥವಾ ಸ್ಟ್ರಕ್ಚರನ್ನು ನಾವೀಗ ಬರಿತೀವಿ. ಸೊ ಇಲ್ಲೊಂದು ಕಾರ್ಬನ್ ಇದೆ, ನಾನು ಅದನ್ನು ಇಲ್ಲಿ ಬರಿತೀನಿ. ಸೊ ಇಲ್ಲೊಂದು ಕಾರ್ಬನ್ ಇದೆ, ಅದನ್ನು ಈ ಕಡೆ ಬರಿತೀನಿ. ಸೊ ಹೈಡ್ರೋಜನ್ ಇಲ್ಲಿ ಬರದೆ, ಈ ಹೈಡ್ರೋಜನನ್ನು ನಾನು ಇಲ್ಲಿ ಬರಿತೀನಿ. ಆ್ಯಂಡ್ ಈ ಕಡೆ ಒಂದು ಹೈಡ್ರೋಜನ್ ಇದೆ, ಇಲ್ಲೊಂದು ಹೈಡ್ರೋಜನ್ ಇದೆ. ಓಕೆ. ಸೊ ಈ ಹೈಡ್ರೋಜನ್ಗೆ ಈ ಕಾರ್ಬನ್ಗೆ 2 ಎಲೆಕ್ಟ್ರಾನ್ಸ್ ಶೇರ್ ಆಗಿದೆ, ಸಿಂಗಲ್ ಬಾಂಡ್. ಇಲ್ಲೂ 2 ಎಲೆಕ್ಟ್ರಾನ್ಸ್ ಶೇರ್ ಆಗಿದೆ, ಸಿಂಗಲ್ ಬಾಂಡ್. ಇಲ್ಲೂ ಸಿಂಗಲ್ ಬಾಂಡ್ ಬರುತ್ತೆ, ಇಲ್ಲೂ ಸಿಂಗಲ್ ಬಾಂಡ್ ಬರುತ್ತೆ. ಇವಾಗ ಕಾರ್ಬನ್ ಮತ್ತು ಕಾರ್ಬನ್ ಮಧ್ಯೆ 2 ಎಲೆಕ್ಟ್ರಾನ್ಸ್ಗಳು ಶೇರ್ ಆಗಿತ್ತು. ಪ್ರೀವಿಯಸ್ಸಲ್ಲಿ 2 ಎಲೆಕ್ಟ್ರಾನ್ಸ್ಗಳು ಶೇರ್ ಆಗಿದೆ ಅಲ್ಲ. ಸೊ 2 ಎಲೆಕ್ಟ್ರಾನ್ಸ್ಗಳು ಶೇರ್ ಆಗಿರೋದ್ರಿಂದ ನಾವಿಲ್ಲಿ ಸಿಂಗಲ್ ಬಾಂಡ್ ಬರೆದ್ವಿ. ಬಟ್ ಇಲ್ಲೇ ನೋಡಿ, 2 ಕಾರ್ಬನ್ ಮಧ್ಯೆ ಏನಾಗಿದೆ, 4 ಎಲೆಕ್ಟ್ರಾನ್ಸ್ಗಳು ಶೇರ್ ಆಗಿದೆ. ಸೊ 4 ಎಲೆಕ್ಟ್ರಾನ್ಸ್ಗಳು ಶೇರ್ ಆಗಿದೆ ಅಂದಾಗ ಏನು ಬರಿಬೇಕು ನಾವಲ್ಲೇ, ಡಬಲ್ ಬಾಂಡ್ ಬರಿಬೇಕಾ ಅಥವಾ ಸಿಂಗಲ್ ಬಾಂಡ್ ಬರಿಬೇಕಾ? ಡಬಲ್ ಬಾಂಡ್ ಬರಿಬೇಕು. ಯಾಕೆಂದರೆ 2 ಎಲೆಕ್ಟ್ರಾನ್ಸ್ಗಳು ಶೇರ್ ಆದರೆ ಸಿಂಗಲ್ ಬಾಂಡ್, 4 ಎಲೆಕ್ಟ್ರಾನ್ಸ್ಗಳು ಶೇರ್ ಆದರೆ ಡಬಲ್ ಬಾಂಡ್. ಒಂದು ವೇಳೆ 6 ಎಲೆಕ್ಟ್ರಾನ್ಸ್ಗಳು ಶೇರ್ ಆದರೆ ಎಷ್ಟು ಬರಿತೀವಿ ನಾವು, ಟ್ರಿಬಲ್ ಬಾಂಡನ್ನು ಬರಿತೀವಿ. ಓಕೆ. ಸೊ ಇವಾಗ ಇದು ಬರೆದಿರುವಂಥ ಸ್ಟ್ರಕ್ಚರು ಮತ್ತು ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸ ಕರೆಕ್ಟ್ ಆಗಿದೆ ಇಲ್ಲ ಅನ್ನೋದನ್ನು ನಾವು ಫಾರ್ಮುಲಾ ನೋಡಿ ತಿಳ್ಕೊಳ್ತೀವಿ. ಓಕೆ. ಸೊ C2 ಇದೆ, C2. ಓಕೆ. H ಎಷ್ಟಿದೆ, 4 ಇದೆ. ಸೊ H 1 2 3 4, C2H4. ಓಕೆ. ಸೊ ಇದು ಏನಂತ ಹೇಳಿದರೆ ಈಥೀನಿನ ಒಂದು ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸ ಅಂತ ಹೇಳ್ತೀವಿ. ಐ ಹೋಪ್ ಈ ಕ್ಲಾಸ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ಆಲ್ವೇಸ್ ಐ ಆಮ್ ಸಾರಿ ಫಾರ್ ಮೈ ಹ್ಯಾಂಡ್ ರೈಟಿಂಗ್, ಬಿಕಾಸ್ ಯಾವಾಗಿದ್ರೂ ಅದೇ ಥರನೇ ಇದೆ. ಬಟ್ ನನ್ನ ಎಕ್ಸ್ಪ್ಲನೇಷನ್ ಮಾತ್ರ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಮುಂದಿನ ತರಗತಿಯಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಸೊ ಅಲ್ಲಿವರೆಗೂ ನಮಸ್ಕಾರ.